ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಹೊರಟಿದ್ದೀವಿ ನನ್ನ ಮಗನ ಸ್ಕೂಲ್ ಹತ್ರ. ಬಿಕಾಸ್ ಇವತ್ತು ಪೇರೆಂಟ್ ಟೀಚರ್ ಮೀಟಿಂಗ್ ಇದೆ, ಜೊತೆಗೆ ಅವನ ರಿಪೋರ್ಟ್ ಕಾರ್ಡ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ಬೇಕಾಗಿತ್ತು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಡೈಲಿ ವ್ಲಾಗ್ ಕೂಡ ಇರುತ್ತೆ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನ್ ಥ್ರೂ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಹಸ್ಬೆಂಡ್ ನನಗೆ ಪೇರೆಂಟ್ ಟೀಚರ್ ಮೀಟಿಂಗ್ನ ಮುಗಿಸ್ಕೊಂಡು ನಾನು ಆಫೀಸ್ ಹೊರಡ್ತೀನಿ, ನೀವು ಆಟೋ ಏನಾದರೂ ಹಿಡ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ಫೈನ್ ಅಂದ್ಕೊಂಡು ಇವತ್ತಿನ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಸ್ಕೂಲ್ ಹತ್ರ. ಆ್ಯಂಡ್ ಇನ್ನೊಂದೇನು ಅಂದರೆ ನನ್ನ ಮಗ ಸ್ಕೂಲ್ ಅಂದಿದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾನೆ. ಬಿಕಾಸ್ 1 ವೀಕ್ ಲೀವ್ ಇತ್ತು ಅವನಿಗೆ, ಆದ್ರೂ ಅವ್ನು ಸ್ಕೂಲ್ ಅಂದಿದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟ. ಆ್ಯಂಡ್ ಇದುವರೆಗೂ ಅಷ್ಟೇ ಅವನು ಸ್ಕೂಲ್ಗೆ ಹೋಗೋಕ್ಕೆ ನಾನು ಹೋಗಲ್ಲ ಮಮ್ಮ ಅಂತೆಲ್ಲ ಹಠ ಮಾಡಿದೆ ಇಲ್ಲ. ಸ್ಕೂಲ್ ಅಂದಿದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿ ರೆಡಿ ಆಗಿಬಿಡ್ತಾನೆ ಖುಷಿಯಾಗಿ. ಅದೊಂದು ನಮಗೆ ತುಂಬಾ ಖುಷಿಯಾಗತ್ತೆ ಅವನ್ನ ನೋಡಿದ್ರೆ. ಆ್ಯಂಡ್ ಬೆಳಗ್ಗೆನೆ ಬಿಸಿಲು ಕೂಡ ಶುರು ಆಗಿತ್ತು. ಸೊ ಇಲ್ಲಿ ಮರ ಗಿಡ ಎಲ್ಲ ಇರೋದ್ರಿಂದ ಅಷ್ಟು ಬಿಸಿಲಂತ ಅನ್ಸೋದಿಲ್ಲ, ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಅದೊಂದು ಖುಷಿ ವಿಷಯ ನಂಗೆ ಈ ರೋಡಿಗೆ ಬಂದಿದ ತಕ್ಷಣ. ಆ್ಯಂಡ್ ಇವಾಗ ಹೊರಟ್ವಿ ಸ್ಕೂಲ್ ಹತ್ರ. ಸೊ ನೋಡ್ತಾ ಇರ್ಬೋದು ಸ್ಕೂಲ್ ಕಡೆ ಬಂದೆ ನಾನು. ಆ್ಯಂಡ್ ಆಲ್ರೆಡಿ ಮೀಟಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ನಮ್ಮ ಶೆಡ್ಯೂಲ್ ಟೈಮಿಂಗ್ ಕರೆಕ್ಟಾಗೇ ಬಂದ್ವಿ ನಾವು. ಸೊ ಬಂದು ಇಲ್ಲಿ ನನ್ನ ಫೋನ್ ಹಸ್ಬೆಂಡ್ ಹತ್ರ ಕೊಟ್ಬಿಟ್ಟಿದ್ದೆ, ಹಾಗಾಗಿ ಅವ್ರ ಹತ್ರ ಫೋನ್ ಇಸ್ಕೊಳ್ತಾ ಇದ್ದೀನಿ ನಾನು. ಆ್ಯಂಡ್ ವೆಯ್ಟ್ ಮಾಡ್ತಾ ಇದ್ದೆ ಇವಾಗ ಸ್ಕೂಲ್ ಹತ್ರ ಮೀಟಿಂಗಿಗೆ ಅಂತ ಹೇಳಿಬಿಟ್ಟು. ನನ್ನ ಮಗ ಸ್ವಲ್ಪ ನರ್ವಸ್ ಆಗಿಬಿಟ್ಟಿದ್ದ, ಬಿಕಾಸ್ ಅವನಿಗೆ ಸ್ವಲ್ಪ ಏನಾದರೂ ಮನೇಲಿ ತೀಟೆ ಅದು ಇದು ಮಾಡ್ತಾನಲ್ವ, ಅವಾಗ ಸ್ವಲ್ಪ ಹೆದರಿಸಿದ್ವಿ. ಇವತ್ತು ಕಂಪ್ಲೇಂಟ್ ಮಾಡ್ತೀನಿ ನನ್ನ ಸ್ಕೂಲಲ್ಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ನರ್ವಸ್ ಆಗಿದ್ದ ಅವನು ಅಷ್ಟೇ. ಬಟ್ ಸ್ಕೂಲಿಗೆ ಖುಷಿಯಾಗಿ ಹೋಗ್ತಾನೆ. ಆ್ಯಂಡ್ ಮಧು ಅಂತ ಹೇಳ್ಬಿಟ್ಟು ಅವನ ಫೇವ್ರೆಟ್ ಟೀಚರ್ ಅವರು. ಅವ್ರ ಬಗ್ಗೆ ಹೇಳಲೇಬೇಕು, ಬಿಕಾಸ್ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾರೆ ಅಂದರೆ ನನಗೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ. ಅವ್ರನ್ನ ಇವಾಗ ನೆಕ್ಸ್ಟ್ ಗ್ರೇಡ್ಗೆ ಅವ್ರು ಇರಲ್ವಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಜಾರು ಕೂಡ ಇದೆ. ಅದನ್ನೇ ನಾನು ಕೂಡ ಅವ್ರಿಗೆ ಹೇಳ್ತಾ ಇದ್ದೆ. ಆ್ಯಂಡ್ ನನ್ನ ಮಗ ಅಂತೂ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾನೆ. ಸೊ ಈವನ್ ನಾನು ಅಷ್ಟೇ, ಬಿಕಾಸ್ ಅವನ್ನ ಡೈಲಿ ನೋಡ್ತಾ ಇದ್ದೆ ಅಲ್ವಾ, ಇವನ್ನ ಪಿಕ್ ಮಾಡೋಕ್ಕೆ ಹೋದಾಗ ಎಲ್ಲ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಆ್ಯಂಡ್ ನನ್ನ ಮಗನ ಕೂಡ ಫುಲ್ ಕೇರಾಗಿ ನೋಡ್ಕೊಳ್ತಾ ಇದ್ರು. ಸೊ ರಿಪೋರ್ಟ್ ಕಾರ್ಡ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗಿತ್ತು, ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ಫೈನಲಿ ನಿನ್ನೆ ಮೊನ್ನೆ ನಾವು ಸ್ಕೂಲಿಗೆ ಸೇರಿಸ್ದಂಗಿದೆ, ಬಟ್ ಆಲ್ರೆಡಿ 1 ಇಯರ್ ಮುಂದೆ ಹೋಯಿತು. ದಟ್ಸ್ ಆಲ್. ಆ್ಯಂಡ್ ನನ್ನ ಮಗನ ಫೇವ್ರೆಟ್ ಟೀಚರ್ನ ಕೂಡ ಮೀಟ್ ಮಾಡಿ ಫೈನಲಿ ಅವ್ರಿಗೆ ಬಾಯ್ ಹೇಳಿ ಸೊ ಬಂದಿದ್ದಾಯಿತು. ಓಯ್ ಏ ಪುಟಾಣಿ, ಮನೇಲಿ ಅಷ್ಟು ಮಾತಾಡ್ತೀಯ, ಇಲ್ಲಿ ಮಾತಾಡಿ. ಮ್ಯಾಮ್ ಮ್ಯಾಮು ನೆಕ್ಸ್ಟ್ ಇರಲ್ಲ ಮ್ಯಾಮ್, ಬೇರೆ ಕ್ಲಾಸ್ಗೆ ಹೋಗ್ತೀಯಲ್ಲ. ಸೊ ರಿಪೋರ್ಟ್ ಕಾರ್ಡ್ ಎಲ್ಲ ತೊಗೊಂಡ್ವಿ. ತೊಗೊಂಡು ಇವಾಗ ಹೊರಟೆ. ಇವರು ನನಗೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತಾರೆ. ಎಷ್ಟೊಂದು ದಿನ ಆದಮೇಲೆ ನಾನು ಬಸ್ಸಲ್ಲಿ ಹೋಗ್ಬೇಕು ಇವಾಗ. ಬಸ್ ಎಕ್ಸ್ಪೀರಿಯನ್ಸ್ ಬೇಕಮ್ಮ. ಬಸ್ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ನನ್ನ ಮಕ್ಕಳು ಕೂಡ. ಯಾವಾಗಲೂ ಒಂದ್ಸಲ ಹೋಗಿದ್ದಾನೆ, ಬಟ್ ಎಷ್ಟೊಂದು ವರ್ಷನೇ ಆಯಿತು ಬಸ್ಸಲ್ಲಿ ಟ್ರಾವೆಲ್ ಮಾಡಿ. ಸೊ ಹೋಗೋಣ ಇವಾಗ. ಸೊ ಬಸ್ಸಲ್ಲೇ ಹೋಗೋಣ ಅಂತೇಳಿ ಡಿಸೈಡ್ ಆಗಿ ನಾನು ಮತ್ತು ನನ್ನ ಮಗ ಬಸ್ಸಲ್ಲೇ ಬಂದ್ವಿ. ಸೊ ನಾನು ಕೂಡ ಎಷ್ಟೊಂದು ದಿನ ಆಗಿತ್ತು ಬಸ್ಸಲ್ಲಿ ಓಡಾಡಿ. ಆ್ಯಂಡ್ ಅವನಂತೂ ಹೇಳಂಗೆ ಇಲ್ಲ, ದಿಸ್ ವಾಸ್ ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಅವನಿಗೆ. ಆ್ಯಂಡ್ ಅಗೈನ್ ಇದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಟೀ ಮಾಡ್ತಾ ಇದ್ದೆ. ಒಂದು ಪಾತ್ರೆಗೆ ಒಂದು ಚಿಕ್ಕ ಲೋಟ ಆಗೋಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ಶುಂಠಿ ಮತ್ತು 1 ಏಲಕ್ಕಿನ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದೇ ನೀರಿಗೆ 1-2-3 ಟೇಬಲ್ ಸ್ಪೂನ್ ಅಷ್ಟು ನಾನು ಟೀ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಕಡೆ ನನಗೆ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ ಕುಡಿಯೋಕ್ಕೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಅದೆಲ್ಲ ಕಾಯಿದ್ಮೇಲೆ ಇನ್ನೊಂದು ಕಡೆ ಹಾಲು ಬಿಸಿ ಮಾಡೋಕ್ಕಿಟ್ಟೆ, ನನ್ನ ಮಗನಿಗೆ ಬೇಕಲ್ಲ ಅಂತ ಹೇಳಿಬಿಟ್ಟು. ಆ್ಯಂಡ್ ಅಷ್ಟೊತ್ತಿಗೆ ಈ ಡಿಕಾಷನ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದ ನಂತರ ಅದಕ್ಕೆ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಹಾಲನ್ನ ಹಾಕ್ಕೊಂಡು ಇನ್ನು ಚೆನ್ನಾಗಿ ಟೀನ ಕುದಿಸ್ಕೊಳ್ಬೇಕಾಗತ್ತೆ. ಸೊ ನಾವು ಹೋಟೆಲ್ಸಲ್ಲೆಲ್ಲ ಹೆಂಗೆ ಕುಡಿತೀವಲ್ವ ಅದೇ ಥರ ಟೇಸ್ಟ್ ಬರುತ್ತೆ. ಇನ್ನೂ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಟೀನ ಇನ್ನೊಂದು ರೌಂಡ್ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು ನಾನು ಇವಾಗ ಬೆಳಗ್ಗೆನೇ ನಾನು 1 ಲೋಟ ಬಿಸಿನೀರನ್ನ ತೊಗೊಳ್ತೀನಿ. ಸೊ ಹಾಗಾಗಿ ನಾನು ಇವಾಗ ಬಿಸಿನೀರನ್ನ ತೊಗೊಳ್ತಾ ಇದ್ದೀನಿ. ಇವಾಗ ಟೀ ಎಲ್ಲ ಚೆನ್ನಾಗಿ ಕುದೀತಾ ಬಂತು. ಸೊ ನೋಡ್ತಾ ಇರ್ಬೋದು, ನಾನು ಜಾಸ್ತಿ ನೀರೆಲ್ಲ ಹಾಕೋಕ್ಕೆ ಹೋಗಲ್ಲ. ಸೊ ಟೇಸ್ಟ್ ಹಾಳಾಗ್ಬಿಡತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ, ಆ ಡಿಕಾಷನ್ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಇವಾಗ ನನ್ನ ಮಗನಿಗೆ ಇನ್ನೊಂದು ಕಡೆ ಹಾಲನ್ನ ಸೋಸ್ಕೊಳ್ತಾ ಇದ್ದೀನಿ. ಅವನು ಬೆಳಗ್ಗೆ ಹೊತ್ತು ಅವನು ಹಾರ್ಲಿಕ್ಸ್ನ ಕುಡಿತಾನೆ. ಆ್ಯಂಡ್ ಇನ್ನೊಂದು ಕಡೆ ಹಸ್ಬೆಂಡ್ಗೆ ಟೀನ ಕೂಡ ಸೋಸ್ಕೊಂಡು ತಗೊಂಡೋಗಿ ಕೊಡ್ತಾ ಇದ್ದೀನಿ.
ಹಾಗೆ ಇವತ್ತು ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಹಾಗೆ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ಬಿಕಾಸ್ ಡೈಲಿ ಹರಿಬಿರಿ ಇದ್ದೇ ಇರುತ್ತೆ. ಸ್ವಲ್ಪ ಈ ಥರ ಫ್ರೀಯಾಗಿದ್ದಾಗ ನಾವು ಸ್ವಲ್ಪ ಆರಾಮ್ಸೆ ಎಲ್ಲ ಕೆಲಸನೂ ಮಾಡ್ಕೊಳ್ತೀವಿ. ಆ್ಯಂಡ್ ಅಷ್ಟೊತ್ತಿಗೆ ನನಗೊಂದು ಕೊರಿಯರ್ ಬಂತು. ಸೊ ನಾನು ಕೊರಿಯರ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋದೆ. ಅಷ್ಟರಲ್ಲಿ ಹಸ್ಬೆಂಡ್ ಸರಿ ಹೋಗು, ನಾನು ಚಾಪ್ ಮಾಡಿ ಇಟ್ಟಿರ್ತೀನಿ ಎಲ್ಲನೂ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದಾರೆ ಬ್ರೇಕ್ಫಾಸ್ಟ್ಗೆ. ಸೊ ಇವತ್ತು ಏನು ಇಡ್ಲಿ ಮತ್ತು ಟೊಮೆಟೊ ಚಟ್ನಿ ಮಾಡೋಣ ಅಂತ ಹೇಳಿ ಡಿಸೈಡ್ ಆಗಿತ್ತು. ಹಾಗಾಗಿ ಏನು ಆನಿಯನ್ ಮತ್ತು ಟೊಮೊಟೊ ಎಲ್ಲ ಹಸ್ಬೆಂಡ್ ಚಾಪ್ ಮಾಡಿ ಇಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ನಾನು ಕೊರಿಯರ್ನ ಕಲೆಕ್ಟ್ ಮಾಡ್ಕೊಂಡು ಬಂದೆ. ಸೊ ಇಡ್ಲಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಇಡ್ಲಿ ಪಾತ್ರೆ ಎಲ್ಲ ತೊಗೊಳ್ತಾ ಇದ್ದೀನಿ. ಸೊ ಇಡ್ಲಿ ಪಾತ್ರೆ ಎಲ್ಲ ತೊಗೊಂಡು ಸ್ವಲ್ಪ ಏನು ಸ್ಟೀಮ್ಗೆ ನೀರು ಹಾಕಬೇಕಲ್ವಾ, ಸೊ ದಟ್ ಇವಾಗ ಸ್ಟೀಮ್ಗೆಲ್ಲ ನೀರು ಹಾಕ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಡ್ಲಿ ಪಾತ್ರೆನ ಇಟ್ಟೆ. ಆ್ಯಂಡ್ ಅದರೊಳಗಡೆ ಸ್ವಲ್ಪ ನಾವು ಹುಣಸೆಹಣ್ಣ ಹಾಕೋದ್ರಿಂದ ಇವಾಗ ಸ್ಟೀಮ್ ಮಾಡ್ಕೊಬೇಕಾದ್ರೆ ಆ ಪಾತ್ರೆ ಎಲ್ಲ ಕಪ್ಪಗಾಗ್ಬಿಡುತ್ತೆ ಅಲ್ವಾ, ಆ ಥರ ಕಪ್ಪಗಾಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಹುಣಸೆಹಣ್ಣ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಅಷ್ಟೊತ್ತಿಗೆ ಇಡ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಲ್ವಾ, ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡಿರ್ತೀನಿ, ಉಪ್ಪೇನು ಹಾಕ್ಕೊಂಡಿರಲ್ಲ. ಯಾವಾಗ ಯೂಸ್ ಮಾಡ್ತೀನಿ ಆವಾಗ ಆ ಟೈಮಿಗೆ ಎಷ್ಟು ಬೇಕು ಅಷ್ಟನ್ನ ತೊಗೊಂಡು ಉಪ್ಪು ಮತ್ತು ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾನು ಇಡ್ಲಿಗಾಗಲಿ ದೋಸೆ ಆಗಲಿ ಯಾವುದಕ್ಕೂ ಸೋಡಾ ಅಂತ ಯೂಸ್ ಮಾಡೋದಿಲ್ಲ. ಬಿಕಾಸ್ ಇವಾಗಂತೂ ಬಿಸಿಲಿರೋದ್ರಿಂದ ಚೆನ್ನಾಗಿ ಹಸಿಟ್ಟು ಉಬ್ಬಿನೇ ಬರುತ್ತೆ. ಸೊ ದೋಸೆಗೆ ಆಗಲಿ ಇಡ್ಲಿಗೆ ಆಗಲಿ ನಾನು ಸೋಡಾ ಅಂತೂ ಯೂಸ್ ಮಾಡೋದೇ ಇಲ್ಲ. ಸೊ ಚೆನ್ನಾಗಾಗುತ್ತೆ ಹಾಗೇ ಸಾಫ್ಟಾಗಿ. ಬಿಕಾಸ್ ಏನಂದರೆ ನೆನೆಸ್ಬೇಕಾದ್ರೆ ಸ್ವಲ್ಪ ಕುಸುಲಕ್ಕಿ ಅಂತ ಬರುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡಿಕೊಂಡ್ರೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನು ಇಡ್ಲಿಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಟೊಮೆಟೊ ಚಟ್ನಿ ಮಾಡಬೇಕು. ಸೊ ಅದೇನಿಲ್ಲ, ಕ್ವಿಕ್ಕಾಗಿ ಆಗಿಬಿಡುತ್ತೆ. ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ರುಬ್ಕೊಂಡ್ರೆ ಮುಗ್ದೋಗುತ್ತೆ, ಬೇಗ ಆಗಿಬಿಡುತ್ತೆ. ಆ್ಯಂಡ್ ಟೇಸ್ಟ್ ಇಡ್ಲಿಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅದು. ಸೊ ಟ್ರೈ ಮಾಡಿ, ನಾನು ರೆಸಿಪಿನ ಕೂಡ ಶೇರ್ ಮಾಡ್ತೀನಿ. ಇವಾಗ ಇಡ್ಲಿ ಏನು ಪ್ಲೇಟ್ಸ್ ಎಲ್ಲ ಇತ್ತು, ಅದಕ್ಕೆಲ್ಲ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಹಸಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ನಂದು ಬೇರೆನೇ ಪ್ಲ್ಯಾನ್ ಇತ್ತು. ಇದನ್ನು ತರಿಸ್ಬಿಟ್ಟು ಏನದು ಬಾಳೆ ಎಲೆ ಬರುತ್ತೆ ಅಲ್ವಾ, ಅದನ್ನು ತರಿಸ್ಬಿಟ್ಟು ಅದರಲ್ಲಿ ಹಿಟ್ಟಾಕಿ ಟ್ರೈ ಮಾಡೋಣ ಇಡ್ಲಿನ ಅಂತ ಹೇಳಿ ಪ್ಲ್ಯಾನ್ ಇತ್ತು. ಬಟ್ ಸಿಗಲಿಲ್ಲ, ತಕ್ಷಣಕ್ಕೆ ನಮಗೆ ಸಿಗಲಿಲ್ಲ, ಅಕ್ಕಪಕ್ಕದಲ್ಲಿ ಹತ್ರದಲ್ಲೆಲ್ಲೂ ಸಿಗಲಿಲ್ಲ ಏನೋ ಬಾಳೆ ಎಲೆ. ಹಾಗಾಗಿ ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇವಾಗ ಇಡ್ಲಿನ ಸ್ಟೀಮ್ಗೆ ಇಟ್ಬಿಟ್ಟು ನೆಕ್ಸ್ಟು ನಾನು ಇದು ಚಟ್ನಿಗೆ ರೆಡಿ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಇಡ್ಲಿ ಪಾತ್ರೆನ ಸೈಡಿಗೆ ಇಟ್ಟೆ. ಸೊ ಇಡ್ಲಿ ರೆಡಿ ಆಗೋಷ್ಟರಲ್ಲಿ ಆರಾಮಾಗಿ ನಾವು ಚಟ್ನಿನ ಕೂಡ ಮಾಡ್ಕೊಂಡು ಬಿಡ್ಬೋದು, ಬೇಗ ಆಗೋಗುತ್ತೆ ಕ್ವಿಕ್ಕಾಗಿ. ಸೊ ಹಾಗಾಗಿ ಇವಾಗ ಒಂದು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ ನಾನು ಚಟ್ನಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಆಲ್ರೆಡಿ ಹೆಚ್ಚಿ ಇಟ್ಕೊಂಡಿದ್ದೆ. ಇವಾಗ ಬೆಳ್ಳುಳ್ಳಿ ಒಂದು ಬಿಡಿಸ್ಕೊಂಡಿರಲಿಲ್ಲ, ಸೊ ಹಾಗಾಗಿ ಒಂದೆರಡು ಬೆಳ್ಳುಳ್ಳಿನ ಕೂಡ ಬಿಡಿಸ್ಕೊಂಡೆ. ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ಪಾತ್ರೆಗೆ ಒಂದು ಸ್ವಲ್ಪ ನಾನು ಎಣ್ಣೆನ ಹಾಕ್ಕೊಂಡೆ. ಆ್ಯಂಡ್ ನಾವು ಆಯಿಲ್ ಡಿಸ್ಪೆನ್ಸರ್ಗೆ ನಾನು ಏನು ಆಯಿಲ್ನ ರೀಫಿಲ್ ಮಾಡ್ಕೊಂಡಿರಲಿಲ್ಲ, ಸೊ ಹಾಗಾಗಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಎಣ್ಣೆ ಕಾಯ್ದ್ಮೇಲೆ ಕಡಲೆ ಬೀಜನ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ. ಸೊ ಇವಾಗ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು 4ರಿಂದ 5 ನಾನು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ನಿಮಗೆ ಖಾರ ಹೆಂಗೆ ಬೇಕು ಆ ಥರ ನೀವು ಕನ್ಸಿಸ್ಟೆನ್ಸಿನ ಹಾಕ್ಕೊಳ್ಬೋದು. ಆ್ಯಂಡ್ ಇವಾಗ ನಾನು ಮೀಡಿಯಮ್ ಖಾರ ಇರೋ ಮೆಣಸಿನ್ಕಾಯಿನ ಒಂದು 4ರಿಂದ 5 ಯೂಸ್ ಮಾಡಿಕೊಂಡು ಸ್ವಲ್ಪ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ದಪ್ಪದ್ದು ಒಂದು ಈರುಳ್ಳಿನ ಕಟ್ ಮಾಡಿದ್ದನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಈರುಳ್ಳಿ ಕನ್ಸಿಸ್ಟೆನ್ಸಿ ಎಷ್ಟು ತೊಗೊತೀರಾ ಟೊಮೊಟೊ ಕೂಡ ಅಷ್ಟೇ ತೊಗೊಳ್ಬೇಕಾಗತ್ತೆ. ಆ್ಯಂಡ್ ಇವಾಗ ಒಂದು 4 ಎಸಲು ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲನೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಾದಮೇಲೆ ನೀವು ಟೊಮೊಟೊ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನನ್ನ ಹತ್ರ ಸ್ವಲ್ಪ ಸಣ್ಣ ಟೊಮೊಟೊ ಇದ್ದಿದ್ದರಿಂದ ನಾನು 1-2 ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಎಲ್ಲ ಒಂದು ಅರ್ಧ ಮಟ್ಟಿಗೆ ಫ್ರೈ ಆಗಿದೆ. ಇವಾಗ ನಾನು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಕೂಡ ಆಗುತ್ತೆ ಆ್ಯಂಡ್ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಉಪ್ಪು ಮತ್ತು ಅರಿಶಿನ ಎರಡೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಇದಿಷ್ಟು ನಾವು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟೇ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗೋಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ.
ಆ್ಯಂಡ್ ಇದು ದೋಸೆಗೆ, ಇಡ್ಲಿಗೆ ಮತ್ತು ಚಪಾತಿಗೆ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನು. ತುಂಬಾ ಚೆನ್ನಾಗಿರುತ್ತೆ. ಇನ್ನು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಸೊ ನನಗಂತೂ ಇಡ್ಲಿ ಜೊತೆ ಇದು ಫೇವ್ರೆಟ್ ಚಟ್ನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಫೈನಲಿ ಗ್ಯಾಸ್ ಎಲ್ಲ ಆಫ್ ಆದಮೇಲೆ ನಾನು ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಸೊ ತಣ್ಣಗಾಗಲಿ ಅಂತ ಹೇಳಿಬಿಟ್ಟು ಬಿಟ್ಟೆ. ಅಷ್ಟರೊಳಗೆ ನಾನು ಅಜಿಯೋಯಿಂದ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ನೋಡೋಣ ಅಂತ ಹೇಳಿಬಿಟ್ಟು ಬಂದೆ. ಸೊ ಓಕೆ ಚೆನ್ನಾಗಿತ್ತು. ಬಟ್ ನಾನು ಎಮ್ ಸೈಜ್ ಆರ್ಡರ್ ಮಾಡಿದ್ರು ಅದು ಸೈಜು ಬಿಗ್ ಅನ್ನಿಸ್ತಾ ಇತ್ತು, ಎಕ್ಸೆಲ್ ಥರ ಇತ್ತು. ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ. ಡ್ರೆಸ್ ಚೆನ್ನಾಗಿತ್ತು ಆ್ಯಂಡ್ ಮೆಟೀರಿಯಲ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಈ ಥರ ಫುಲ್ ಆಮ್ದು ನನ್ನ ಹತ್ರ ಪ್ಯಾಟ್ರನ್ ಡ್ರೆಸ್ ಇರಲಿಲ್ಲ. ಸೊ ಹಾಗಾಗಿ ಇದನ್ನು ಆರ್ಡರ್ ಮಾಡಿದ್ದೆ. ಸೊ ಎಲ್ಲನೂ ಓಕೆ ಆಯಿತು, ಬಟ್ ಸೈಜ್ ಸ್ವಲ್ಪ ಬಿಗ್ ಅಂತ ಅನ್ನಿಸ್ತಾ ಇತ್ತು. ಸೊ ಫೈನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಆದೆ. ಅಷ್ಟರೊಳಗೆ ಏನು ಇದು ಕೂಡ ಆರಿತ್ತು, ಏನು ಒಗ್ಗರಣೆ ಮಾಡ್ಕೊಂಡಿದ್ದೆ ಅದೆಲ್ಲ ಆರಿತ್ತು. ಸೊ ಅದನ್ನು ರುಬ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಜಾರ್ ತೊಗೊಂಡು ಜಾರ್ಗೆ ಅದೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ರುಬ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಇಡ್ಲಿ ಕೂಡ ರೆಡಿಯಾಗಿತ್ತು. ಸೊ ಇಡ್ಲಿನೂ ಅಷ್ಟೇ ರೆಡಿಯಾಗಿತ್ತು. ಇವಾಗ ಚಟ್ನಿನ ರುಬ್ಕೊಂಡು ಸೊ ಟಿಫನ್ ಮಾಡಬೇಕು ಅಷ್ಟೇ. ಇವಾಗ ಚಟ್ನಿ ಎಲ್ಲ ರುಬ್ಕೊಂಡಿದ್ದಾದಮೇಲೆ ಇಡ್ಲಿ ಕೂಡ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಇಡ್ಲಿ ಏನಂದರೆ ತಣ್ಣಗಿರುವಾಗ ತೆಗೆದ್ರೆ ಕ್ಲೀನಾಗಿ ಬಂದ್ಬಿಡುತ್ತೆ. ಬಿಸಿ ಇರುವಾಗ ಸ್ವಲ್ಪ ಪಾತ್ರೆಗೆ ಅಂಟ್ಕೊತಾ ಇರುತ್ತೆ. ಬಟ್ ಸಾಫ್ಟಾಗಿ ಚೆನ್ನಾಗೇ ಬಂದಿತ್ತು. ಇವಾಗ ನನ್ನ ಮಗನಿಗೆ ಕೂಡ ಬ್ರೇಕ್ಫಾಸ್ಟ್ ಕೊಡಬೇಕು, ಸ್ವಲ್ಪ ಲೇಟೇ ಆಗೋಯ್ತು. ಸೊ ದಟ್ಸ್ ಆಲ್ ಟುಡೇಸ್ ವಿಡಿಯೋ. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸೊ ದಟ್ ನನಗೂ ಗೊತ್ತಾಗುತ್ತೆ ಸೊ ಯಾವ ಥರ ವ್ಲಾಗ್ ಇಷ್ಟ ಆಗ್ತದೆ ನಿಮಗೆ ಅಂತ ಹೇಳಿ. ಸೊ ನಾನು ಮತ್ತೆ ಸಿಗ್ತೀನಿ ಆದಷ್ಟು ಬೇಗ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬರಲಾ, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.